ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಪಂಚಮಿ 4/1/2021 ಇಸವಿ ಸೋಮವಾರ. ನಕ್ಷತ್ರ ಹುಬ್ಬ. ಮುಖ್ಯಾಂಶಗಳು: ಅಕಾಲಿಕ ಮಳೆ, ಸಂಕಷ್ಟಕ್ಕೆ ಸಿಲುಕಿದ ರೈತರು. ಇನ್ನೂ 3 ದಿನಗಳ ಕಾಲ ಮಳೆ ಬರುವ ಸಾಧ್ಯತೆ, ಹವಾಮಾನ ಇಲಾಖೆ. ಹೆಚ್ಚುವರಿ ಬೆಳೆ ಸಾಲ ಮಂಜೂರಾದರೂ ಸಾಲ ಪಡೆಯಲು ರೈತರ ಪರದಾಟ. ಸುದ್ದಿಯ ವಿವರ. ತಾಲೂಕಿನ ಬಹುತೇಕ ಭಾಗಗಳಲ್ಲಿ ಭಾನುವಾರ ಸಾಮಾನ್ಯ ಮಳೆಯಾಗಿದೆ. ಅಕಾಲಿಕ ಮಳೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದ್ದು, ಕಾಫಿ, ಅಡಿಕೆ, ಭತ್ತ ಬೆಳೆಗಳಿಗೆ ತೊಂದರೆ ಉಂಟು ಮಾಡಿದೆ. ಮೋಡ ಕವಿದ ವಾತಾವರಣವಿದ್ದರೂ ಮಳೆಯನ್ನು ನಿರೀಕ್ಷಿಸದ ರೈತರು ಕಾಫಿ, ಅಡಿಕೆ ಒಣಗಿಸಲು ಹರಡಿದ್ದರು. ತುಂತುರು ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಒಣಗಿಸಲು ಹರಡಿದ್ದ ಕಾಫಿ ಮುಚ್ಚಲು ಸಾಧ್ಯವಾಗದೆ ಕಾಫಿ ಬೆಳೆ ಮಳೆಗೆ ಸಿಲುಕುವಂತಾಯಿತು. ಭತ್ತದ ಕಟಾವು ಬಹುತೇಕ ಮುಗಿದಿದ್ದರೂ ಇನ್ನೂ ಕೆಲವೆಡೆ ಕಟಾವು ಅಂತಿಮ ಹಂತದಲ್ಲಿದ್ದು, ದಿಢೀರ್ ಮಳೆಯಿಂದ ತೊಂದರೆಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಲ್ಲಿ ಇಂದು ಮಳೆಯಾಗುವುದಾಗಿ ಅನುಮಾನಿಸಲಾಗಿತ್ತು. ಮುಂದಿನ 3-4 ದಿನಗಳಲ್ಲೂ ನಿತ್ಯ 1 ತಾಸು ಮಳೆ ಬರುವ ಸಾಧ್ಯತೆ ಇದೆ ಎಂದು ವೀಕ್ಷಕ ಜಿ.ವಿ. ಮೋಹನ್ ತಿಳಿಸಿದ್ದಾರೆ. ರೈತರಿಗೆ ಮಂಜೂರಾಗಿರುವ ಹೆಚ್ಚುವರಿ ಸಾಲ ಪಡೆಯಲು ಸರ್ಕಾರದ ಆದೇಶದಂತೆ ಇ-ಫೈಲಿಂಗ್ ಕಡ್ಡಾಯವಾಗಿದ್ದು, ಇದೀಗ ರೈತರು ಇ-ಫೈಲಿಂಗ್ಗಾಗಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ದಿನವಿಡೀ ಕಾಯಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಕೋವಿಡ್ ಸಂದರ್ಭದಲ್ಲಿ ನೋಂದಣಿಗೆ ಸಂಬಂಧಿಸಿದಂತೆ ಸರ್ಕಾರ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಒಂದು ಆದೇಶ ಹೊರಡಿಸಿದ್ದು, ಅದರಂತೆ ಬ್ಯಾಂಕ್ ಹಾಗೂ ಸಹಕಾರಿ ಸಂಸ್ಥೆಗಳು ತಾವು ನೀಡುವ ಸಾಲದ ಬಾಬ್ತು ಆಧಾರ ನೋಂದಣಿಗೆ ಇ-ಫೈಲಿಂಗ್ ಕಡ್ಡಾಯ ಎಂದು ಸೂಚಿಸಿತ್ತು. ಆದರೆ ಸದರಿ ಆದೇಶದಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳಲ್ಲಿ ತಾವು ರೈತರಿಗೆ ನೀಡುವ ಸಾಲದ ಆಧಾರ್ ನೋಂದಣಿ ಮಾಡಿಸುವಲ್ಲಿ ಇ-ಫೈಲಿಂಗ್ಗೆ ಪ್ರಸ್ತುತ ಇರುವ ತಂತ್ರಾಂಶದಲ್ಲಿ ಅವಕಾಶ ಇರುವುದಿಲ್ಲ ಎನ್ನಲಾಗಿದೆ. ಇದಕ್ಕೂ ಮೊದಲು ಸಹಕಾರಿ ಸಂಸ್ಥೆಗಳು ಸಾಲ ವಿತರಿಸುವ ಸಂದರ್ಭದಲ್ಲಿ ನಮೂನೆ 3ಕ್ಕೆ ಸಹಿ ಪಡೆದು ನಂತರ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಋಣಭಾರ ದಾಖಲಿಸಲು ಕಳಿಸುತ್ತಿದ್ದವು ಮತ್ತು ರೈತರು ಉಪನೋಂದಣಾಧಿಕಾರಿಗಳ ಕಚೇರಿಗೆ ಅಲೆದಾಡುವ ಅಗತ್ಯವಿರಲಿಲ್ಲ. ಇದೀಗ ಸರ್ಕಾರದ ಆದೇಶದ ಕಾರಣದಿಂದಾಗಿ ರೈತರೇ ಸ್ವತಃ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಆಧಾರ ಪತ್ರ ನೋಂದಣಿ ಮಾಡಿಸಿಕೊಂಡು ಬರಬೇಕಾಗಿರುತ್ತದೆ. ಸರ್ಕಾರವು ರೈತರಿಗೆ ಶೂನ್ಯ ಬಡ್ಡಿಯಲ್ಲಿ ಹೆಚ್ಚುವರಿ ಸಾಲ ನೀಡಲು ಆದೇಶಿಸಿರುತ್ತದೆ. ತಾಲೂಕಿನಲ್ಲಿ ಸುಮಾರು 1500 ರೈತರು ಈ ರೀತಿಯಲ್ಲಿ ಹೆಚ್ಚುವರಿ ಸಾಲ ಪಡೆಯಲು ಅರ್ಹರಾಗಿರುತ್ತಾರೆ. ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಕಾವೇರಿ ತಂತ್ರಾಂಶದ ಸರ್ವರ್ ಸಮಸ್ಯೆ, ಒಟಿಪಿ ಸಮಸ್ಯೆಯ ಕಾರಣಕ್ಕಾಗಿ ದಿನಕ್ಕೆ 20ಕ್ಕಿಂತ ಹೆಚ್ಚು ಆಧಾರ ಪತ್ರಗಳು ನೋಂದಣಿ ಆಗುತ್ತಿಲ್ಲ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ 1 ವರ್ಷವಾದರೂ ಎಲ್ಲ ಅರ್ಹ ರೈತರು ಆಧಾರ ಪತ್ರ ನೋಂದಣಿ ಮಾಡಿಸಿಕೊಳ್ಳಲು ಸಾಧ್ಯವಿರುವುದಿಲ್ಲ. ಅಲ್ಲದೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಆಸ್ತಿ ನೋಂದಣಿಗೆ ಬಹಳ ಸಮಸ್ಯೆ ಆಗುತ್ತಿದ್ದು, ಸರ್ಕಾರದ ಆದಾಯಕ್ಕೂ ಹೊಡೆತವಾಗುತ್ತಿದೆ. ಈ ಬಗ್ಗೆ ನೋಂದಣಿ ಇಲಾಖೆಯ ಮುಖ್ಯಸ್ಥರಿಗೂ ಮನವಿ ಸಲ್ಲಿಸಲಾಗಿದ್ದು, ಮೊದಲಿನಂತೆಯೇ ನಮೂನೆ 3ರ ಫೈಲಿಂಗ್ಗೆ ಅವಕಾಶ ನೀಡಬೇಕೆಂದು ಕೋರಲಾಗಿದೆ. ಆದರೆ ಇಲಾಖೆ ಇದುವರೆಗೂ ಈ ದಿಕ್ಕಿನಲ್ಲಿ ಗಮನ ಹರಿಸದ ಕಾರಣ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿದಿನ ಬೆಳಿಗ್ಗೆ 9ರಿಂದ ಸಂಜೆ 7ರವರೆಗೂ ಜನಜಂಗುಳಿ ಬೆಳೆಯುತ್ತಿದ್ದು, ಕೋವಿಡ್ ನಿಯಮ ಪಾಲಿಸಲು ಸಾಧ್ಯವಾಗುತ್ತಿಲ್ಲ. ವಕೀಲರ ಸಂಘದ ಅಧ್ಯಕ್ಷ ಜಿ.ಎಂ. ಸತೀಶ್ ಈ ಬಗ್ಗೆ ಮಾತನಾಡಿ, ಸರ್ಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಇ-ಫೈಲಿಂಗ್ ಬಗ್ಗೆ ಅವಕಾಶ ಕಲ್ಪಿಸಬೇಕು. ಇಲ್ಲವಾದರೆ ಹಳೆಯ ಪದ್ಧತಿಯನ್ನು ಮುಂದುವರೆಸಲು ಉಪನೋಂದಣಾಧಿಕಾರಿಗಳಿಗೆ ಸೂಕ್ತ ಆದೇಶ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ವರ್ಗಾವಣೆ. ಮೆಣಸೆಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕಿ ರಂಜಿತಾ ಅವರನ್ನು ಚಿಕ್ಕಮಗಳೂರಿಗೆ ವರ್ಗಾವಣೆ ಮಾಡಲಾಗಿದ್ದು, ಮೆಣಸೆ ಶಾಖೆಗೆ ಈ ಮೊದಲು ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ್ದ ಶಿವಗುರು ಮತ್ತೆ ವ್ಯವಸ್ಥಾಪಕರಾಗಿ ಮುಂದುವರಿಯಲಿದ್ದಾರೆ.
ಅಡಿಕೆ ಧಾರಣೆ. ಶೃಂಗೇರಿ ಮ್ಯಾಮ್ಕೋಸ್ನಲ್ಲಿ ಹಸ 43,809ರಿಂದ 69,289, ಬೆಟ್ಟೆ 39,000ದಿಂದ 43,509, ರಾಶಿ ಇಡಿ 36,539ರಿಂದ 40,599, ಗೊರಬಲು 22,169ರಿಂದ 31,599. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯ್ ಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಕ್ಕೆ ವಾಟ್ಸಪ್ ಮಾಡಬಹುದು. ಧನ್ಯವಾದಗಳು.